ಕೋರಮಂಗಲ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಡ್ರಗ್ಸ್ ಬಗ್ಗೆ ಇನ್ಫಾರ್ಮೇಷನ್ ಇತ್ತು. ಆ ಇನ್ಫಾರ್ಮೇಷನ್ ಆಧಾರದ ಮೇಲೆ ನಮ್ಮ ಪೊಲೀಸ್ ಟೀಮ್ ಅವರು ಒಬ್ಬನ ಅಕ್ಯೂಸ್ಡ್ಗೆ ಡೀಟೇಲ್ ಆಗಿ ಇಂಟರ್ವ್ಯೂಟ್ ಮಾಡುವಾಗ ಅವರು ಡ್ರಗ್ಸ್ ಪ್ಲಸ್ 48 ಮೊಬೈಲ್ ಸಿಕ್ಕಿದೆ. ಆ 48 ಮೊಬೈಲ್ಸ್ ಇವರು ಮೊಬೈಲ್ ಕೂಡ ಕಳ್ಳತನ ಮಾಡಿಕೊಂಡು ಈ ಪರ್ಟಿಕ್ಯುಲರ್ ಒಬ್ಬ ಆರೋಪಿ ಯಾರು ಇದ್ದರು ಅವ್ರ ಹತ್ರ ಸಿಕ್ಕಿದೆ. ಸೊ ಇನ್ಫಾರ್ಮೇಷನ್ ನಮಗೆ ಡ್ರಗ್ಸ್ ಬಗ್ಗೆ ಇತ್ತು. ಅದರಿಂದ ಇನ್ಫಾರ್ಮೇಷನ್ ಆಧಾರದ ಮೇಲೆ 48 ಮೊಬೈಲ್ ಫೋನ್ಸ್ ಅವರು ಪತ್ತೆ ಮಾಡಿದ್ದಾರೆ. ಇದೆಲ್ಲ ಮೊಬೈಲ್ ಫೋನ್ಸ್ ಕೆಲವೊಂದು ಕೇಸಸ್ ರಿಜಿಸ್ಟರ್ ಆಗಿದೆ, ಕೆಲವೊಂದು ಕೇಸಸ್ ರಿಜಿಸ್ಟರ್ ಆಗಿಲ್ಲ. ಆದರೆ ನಮ್ಮ ಪೊಲೀಸ್ ಟೀಮ್ ಅವರು ಪ್ರತ್ಯೇಕವಾಗಿ ಎಲ್ಲ ಅವರು ಯಾರ್ಯಾರ್ದು ಡೀಟೇಲ್ಸ್ ಇದೆ ಮೊಬೈಲಲ್ಲಿ ಅದಾದ ಮೇಲೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಸು ರಿಜಿಸ್ಟರ್ ಮಾಡಿಸಿ ಅವ್ರಿಗೆ ಅಲ್ಲಿ ವಾಪಸ್ ಕೊಡಲಿಕ್ಕೆ ಅವರು ಪ್ರೊಸೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಇದರಲ್ಲಿ ನಮ್ಮ DCP ಸೌತ್ ಈಸ್ಟ್ ಮತ್ತು ಅವ್ರದ್ದು ಟೀಮ್, ACP ಇನ್ಸ್ಪೆಕ್ಟರ್ಸ್ ಮತ್ತು ಅವ್ರ ಟೀಮ್ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದಕ್ಕೆ ಇದು ರಿಕವರಿ ಆಗಿದೆ. ಬಟ್ ಡ್ರಗ್ಸ್ ಬಗ್ಗೆ ಏನೋ ಇದೆ ಅದರ ಬಗ್ಗೆ ಕೂಡ ತನಿಖೆ ಮುಂದುವರೆದಿದೆ. ಇವತ್ತು ಈ ಪ್ರೆಸ್ ಮೀಟಲ್ಲಿ ಫಸ್ಟ್ ನಾವು ಸಿದ್ದಾಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸೌತ್ ಡಿವಿಷನ್ ಹೌಸ್ ಥೆಫ್ಟ್ ಅಂದರೆ ಒಂದು ಮುಂಚೆ ಗೊತ್ತಾಗಲಿಲ್ಲ ಯಾವುದಿದೆ, ಬಟ್ ಇದು ಸರ್ವೆಂಟ್ ಥೆಫ್ಟ್ ಇತ್ತು. ಇದರಲ್ಲಿ ಅಂದಾಜು 22 ಲಕ್ಷದ್ದು ಗೋಲ್ಡ್, ಸಿಲ್ವರ್ ಮತ್ತು ವ್ಯಾಲ್ಯೂಬಲ್ ಐಟಮ್ಸ್ ಸಿಕ್ಕಿದೆ. ಇದರಲ್ಲಿ ಮುಖ್ಯವಾಗಿ ನೋಡಬೇಕಾಗ ಪ್ರತಿಷ್ಠಿತ ಒಬ್ಬ ಡಾಕ್ಟರ್ದು ಮನೆ, ಅಲ್ಲಿ ಒಬ್ಬ ಹೌಸ್ಮೇಟ್ ಕೆಲಸ ಮಾಡ್ತಿದ್ರು. ಅವಳೇ ಸುಮಾರು ಬೇರೆ ಬೇರೆ ಹಂತದಲ್ಲಿ, ಒಂದೇ ಸರಿ ಇಲ್ಲ, ಬೇರೆ ಬೇರೆ ಹಂತದಲ್ಲಿ ಅವರು ಇನ್ನೊಬ್ಬ ರಿಲೇಷನ್ ಜೊತೆಗೆ ಸೇರಿ ಅವರು ಇದು ಎಲ್ಲ ಕಳ್ತನ ಮಾಡಿದರು. ಟೋಟಲ್ ವ್ಯಾಲ್ಯೂ ಅವರು ರಿಕವರಿ ಏನು ಮಾಡಿದಾರೋ ಅವ್ರ ಟೆಕ್ನಿಕಲ್ ಎವಿಡೆನ್ಸ್ ಆಧಾರ ಮೇಲೆ ಅವ್ರಿಗೆ ಅರೆಸ್ಟ್ ಮಾಡಿ ತೆಲಂಗಾಣದಿಂದ ಅರೆಸ್ಟ್ ಮಾಡಿಕೊಂಡು ಕರೆಸಿ ರಿಕವರಿ ಮಾಡಿದ್ದಾರೆ ಅವರು. ಇದರಲ್ಲಿ ಕೇಸಲ್ಲಿ ಟೋಟಲ್ ಇಲ್ಲಿವರೆಗೆ ರಿಕವರ್ಡ್ ಐಟಮ್ಸ್ ವ್ಯಾಲ್ಯೂ 22 ಲ್ಯಾಕ್ಸ್ ಇದೆ. ಇನ್ನೂ ಕೆಲವು ಐಟಮ್ಸ್ ಬಗ್ಗೆ ಅವರು ಇನ್ನೂ ಪತ್ತೆ ಆಗಿಲ್ಲ. ಬಟ್ ನಮ್ಮ ಸೌತ್ ಡಿವಿಷನ್ DCP ಮತ್ತು ಅವ್ರ ಸ್ಟಾಫ್, ACP ಇನ್ಸ್ಪೆಕ್ಟರ್ಸ್ ಎಲ್ಲ ಸ್ಟಾಫ್ ಅವರು ಒಳ್ಳೆ ಕೆಲಸ ಮಾಡಿ ಇದೊಂದು ಹೌಸ್ ಥೆಫ್ಟು ಕೇಸ್ದು ಪ್ರಕರಣ ಪತ್ತೆ ಮಾಡಿದ್ದಾರೆ ಅವರು. ನಾರ್ತ್ ಈಸ್ಟ್ ಡಿವಿಷನಲ್ಲಿ 2 ಪೊಲೀಸ್ ಸ್ಟೇಷನ್, ಸಂಪಿಗೆಲ್ಲಿ ಪೊಲೀಸ್ ಸ್ಟೇಷನ್ ಮತ್ತು ಯಲಹಂಕ ಪೊಲೀಸ್ ಸ್ಟೇಷನ್, ಎರಡೂ ಕಡೆ ಡ್ರಗ್ಸ್ದು 2 ಕೇಸ್ ರಿಜಿಸ್ಟರ್ ನಾವು ಮಾಡಿದ್ದೀವಿ. ಒಂದು ಕೇಸಲ್ಲಿ ಸಂಪಿಗೆಲ್ಲಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 30 ಗ್ರಾಮ್ಸ್ ಆಫ್ MDMA ಮತ್ತು ಒಂದು ಮೋಟರ್ ಸೈಕಲ್ ವರ್ತ್ ಅರೌಂಡ್ 3.4 ಲ್ಯಾಕ್ಸ್. ಇನ್ನೊಂದು ಯಲಹಂಕ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ MDMA ಆಫ್ 116 ಗ್ರಾಮ್ಸ್ ವರ್ತ್ 15 ಲ್ಯಾಕ್ಸ್. ಅದು ಎರಡು ನಾರ್ತ್ ಈಸ್ಟ್ ಡಿವಿಷನ್ DCP ಮತ್ತು ಅವ್ರದ್ದು ಟೀಮ್ ಅವ್ರು ಮಾಡಿದ್ದಾರೆ. ಡ್ರಗ್ಸ್ದು ಕಂಟ್ರೋಲ್ ಇದರಲ್ಲಿ ಇನ್ನೊಂದು ಒಳ್ಳೆ ಕೇಸ್ ಅವಲಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ನಮ್ಮ CCB ಟೀಮ್ ಅವ್ರು ಮಾಡಿದ್ದಾರೆ ಅವರು. ಇದರಲ್ಲಿ 255 ಗ್ರಾಮ್ಸ್ ಆಫ್ MDMA ಸಿಕ್ಕಿದೆ. ಇದರಲ್ಲಿ ಅಂದಾಜು ವ್ಯಾಲ್ಯೂ 40 ಲ್ಯಾಕ್ಸ್ ಇದೆ ಇದರದ್ದು. ಇದು ಕೂಡ ಎಲ್ಲಿಂದ ಬಂದಿತ್ತು ಮತ್ತು ಎಲ್ಲಿ ಯಾರ್ಯಾರಿಗೆ ಕೊಡಲಿಕ್ಕೆ ಹೋಗಿದ್ರು ಅದರ ಬಗ್ಗೆ ನಮ್ಮ ಟೀಮ್ ಅವರೆಲ್ಲ ಕೋಆರ್ಡಿನೇಟ್ ಮಾಡಿ ಈ ಕೇಸ್ಗೆ ನಾವು ಟ್ರಾನ್ಸ್ಫರ್ ಮಾಡಿದ್ದೀವಿ CCBಗೆ. CCB ಅವ್ರ ಮುಂದೆ ಈ ಕೇಸ್ಗೆ ಇನ್ವೆಸ್ಟಿಗೇಟ್ ಮಾಡಿ ಇದರಲ್ಲಿ ಯಾರ್ಯಾರು ಶಾಮೀಲಿದ್ದಾರೆ. ಇದರಲ್ಲಿ ಕೂಡ ಆ್ಯಸ್ ಆಫ್ ನಾವು ಒಬ್ಬ ಫಾರಿನ್ ನ್ಯಾಷನಲ್ಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಇವರು ಎಲ್ಲಿ ಕೊಡಲಿಕ್ಕೆ ಹೋಗಿದ್ರು ಮತ್ತು ಎಲ್ಲಿಂದ ಇವ್ರಿಗೆ ಸಪ್ಲೈ ಬಂದಿತ್ತು ಅದ್ರ ಬಗ್ಗೆ ನಾವು ತನಿಖೆ ಮಾಡ್ತಾಯಿದ್ದೀವಿ. ಸೊ 40 ಲ್ಯಾಕ್ಸ್ ವರ್ದು MDMA ಸಿಕ್ಕಿದೆ ಇದರಲ್ಲಿ. ಎಲೆಕ್ಟ್ರಾನಿಕ್ ಸಿಟಿ ಡಿವಿಷನ್ ಅವರು ಒಳ್ಳೆ ಕೆಲಸ ಮಾಡಿ ಒಂದು ಅಂದಾಜು 2 kg 150 ಗ್ರಾಮ್ಸ್ MDMA ಅವರು ರಿಕವರಿ ಮಾಡಿದ್ದಾರೆ. ಅವರು ಇಬ್ಬರು ಫಾರಿನ್ ನ್ಯಾಷನಲ್ಸ್ ಕಡೆಯಿಂದ ಇದು ರಿಕವರಿ ಆಗಿದೆ. ಇದು ಎಲೆಕ್ಟ್ರಾನಿಕ್ ಸಿಟಿ ವ್ಯಾಪ್ತಿಯಲ್ಲಿ ಒಂದು ಕಾಮರ್ಷಿಯಲ್ ಏರಿಯಾದಲ್ಲಿ ನಮ್ಮ ಕ್ರೈಮ್ ಸ್ಟಾಫ್ ಅವ್ರಿಗೆ ಒಂದು ಡೌಟ್ ಬಂದಮೇಲೆ ಅವ್ರಿಗೆ ಫಾಲೋ ಮಾಡಿ ಶ್ಯಾಡೋ ಮಾಡಿ ಇವ್ರಿಗೆ ಅರೆಸ್ಟ್ ಮಾಡಿದ್ದಾರೆ ಅವರು. ಅಲ್ಲಿಂದ ಕೆಲವು ಬೇರೆ ಬೇರೆ ಮಾಹಿತಿದ ಆಧಾರ ಮೇಲೆ ಇನ್ನೊಬ್ಬ ಆರೋಪಿದು ಮನೆ ಮತ್ತು ಬೇರೆ ಬೇರೆ ಕಡೆ ಸೀಸ್ ಮಾಡಿ ಟೋಟಲ್ 2.150 kg MDMA ಅಲಾಂಗ್ ವಿತ್ ಅದು ಮೆಜರಿಂಗ್ ಎಕ್ವಿಪ್ಮೆಂಟ್ಸ್ ಇದು ಸಿಕ್ಕಿದೆ. ಇದು ತುಂಬ ಒಂದು ರೀತಿ ಸೀರಿಯಸ್ ಇಶ್ಯೂ ಇದೆ. ಯಾಕೆಂದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅವರು ಬೇರೆ ಬೇರೆ ಕಡೆ ಇಟ್ಕೊಂಡಿದ್ರು. ಸೊ ಎಲ್ಲಿಂದ ಇವ್ರಿಗೆ ಬರ್ತಿದ್ದು ಅಲ್ಲಿ ಕೂಡ ನಮಗೆ ಕೆಲವು ಮಾಹಿತಿ ಸಿಕ್ಕಿದೆ. ನಮ್ಮ ಟೀಮ್ಸ್ ಅವರು ಅಲ್ಲಿ ಕೂಡ ಆಲ್ರೆಡಿ ಹೋಗಿದ್ದಾರೆ ಅವರು. ಮತ್ತು ಯಾರ್ಯಾರಿಗೆ ಸಪ್ಲೈ ಮಾಡ್ತಾಯಿದ್ರು ಅದನ್ನು ಪಟ್ಟಿ ನಾವು ಮಾಡ್ತಾಯಿದ್ದೀವಿ.
ಕೆಲವು ಟೆಕ್ನಿಕಲ್ ಆಧಾರದ ಮೇಲೆ ನಾವು ಕೆಲಸ ಮಾಡ್ತಾಯಿದ್ದೀವಿ. ಸೊ ಡೀಟೇಲ್ಸ್ ಈಗ ಈ ಹಂತದಲ್ಲಿ ನಾವು ಹೇಳಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಸುಮಾರು ಬೇರೆ ಬೇರೆ ಮಾಹಿತಿ ನಮಗೆ ಸಿಕ್ಕಿದೆ. ಬಟ್ ಇದು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಸಿಕ್ಕಿದೆ. ಅದಕ್ಕೋಸ್ಕರ ನಾವು ಸ್ಪೆಷಲ್ ಟೀಮ್ ಮಾಡಿ ನಮ್ಮ ಎಲೆಕ್ಟ್ರಾನಿಕ್ ಡಿವಿಷನ್ DCP ಮತ್ತು ಜಾಯಿಂಟ್ ಕಮಿಷನರ್ ಈಸ್ಟ್ಗೆ ನಾವು ಜವಾಬ್ದಾರಿ ಕೊಟ್ಟಿದ್ದೀವಿ. ಸೋರ್ಸ್ ಎಲ್ಲಿದೆ, ಕಸ್ಟಮರ್ಸ್ ಯಾರು, ಕ್ಲೈಂಟ್ಸ್ ಯಾರು, ಎಲ್ಲಿಂದ ಬಂತು, ಮತ್ತು ಇದಕ್ಕಿಂತ ಮುಂಚೆ ಅವರು ಮೊದಲೇ ಏನೇನು ಮಾಡಿದ್ದಾರೆ. ಸದ್ಯಕ್ಕೆ ಇದರಲ್ಲಿ ಇಬ್ಬರು ಫಾರಿನ್ ನ್ಯಾಷನಲ್ಸ್ ಅವ್ರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ, ಒಂದು ಫೀಮೇಲ್, ಒಂದು ಮೇಲ್. ಆ್ಯಂಡ್ ಇನ್ನೂ ಹಲವಾರು ಬಗ್ಗೆ ನಮಗೆ ಮಾಹಿತಿ ಸಿಕ್ಕಿದೆ, ಅವ್ರಿಗೆ ಕೂಡ ನಾವು ಶೀಘ್ರದಲ್ಲಿ ಅರೆಸ್ಟ್ ಮಾಡ್ತೀವಿ. ಸೊ ಇಟ್ ಈಸ್ ಅ ವೆರಿ ಗುಡ್ ಕೇಸ್ ಡನ್ ಬೈ ಎಲೆಕ್ಟ್ರಾನಿಕ್ ಡಿವಿಷನ್ DCP ಆ್ಯಂಡ್ ಹಿಸ್ ಟೀಮ್ ಆಫ್ ಆಫೀಸರ್ಸ್ ಆ್ಯಂಡ್ ಮೆನ್.